ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ವಜೈನಲ್ ಪೇಯ್ನ್ ಜಾಸ್ತಿ ಇರುತ್ತೆ. ಏನು ಮಾಡೋದು? ಸೊ ನನಗೆ ಕೂತ್ಕೊಳ್ಳೋದು ಎದ್ದೊಳ್ಳೋದೇ ತುಂಬ ಕಷ್ಟ ಆಗ್ತಾಯಿದೆ. 7th ಮಂತಿಂದ ಸ್ಟಾರ್ಟ್ ಆಗಿಬಿಟ್ಟಿದೆ ಪೇಯ್ನು, ಬಟ್ ತುಂಬ ಇದೆ. ಇದಕ್ಕೆ ಡಾಕ್ಟರ್ ಹತ್ರ ಕೇಳಿದ್ರು ಕಾಮನ್ ಅಂತಾರೆ. ಮನೆಯಲ್ಲೇ ಸಿಂಪಲ್ ರೆಮಿಡೀಸ್ ಯಾವುದಾದ್ರೂ ಇದೆಯಾ ಅಂತ. ಸೊ ಇವತ್ತಿನ ವೀಡಿಯೋದಲ್ಲಿ ನೋಡೋಣ. ಸಾಮಾನ್ಯವಾಗಿ ಬಂದು ಈ ಪೇಯ್ನು ಎಲ್ಲ ಹೆಣ್ಮಕ್ಳು ಫೀಲ್ ಮಾಡ್ತಾರೆ. ಅದು ಸ್ಪೆಷಲಾಗಿ 3rd ಟ್ರೈಮಿಸ್ಟ್ರಲ್ಲಿ. ಯಾಕೆ ಅಂತಂದರೆ ಮೇಯ್ನಾಗಿ ಇದಕ್ಕೆ ಸೈಂಟಿಫಿಕ್ ರೀಸನ್ ಬಂದು ಬೇಬಿಯ ಗ್ರೋತು. ಸೊ ಬೇಬಿಯ ಗ್ರೋತ್ ಬಂದು ಚೆನ್ನಾಗಿರೋದ್ರಿಂದ ಈ ಟೈಮಲ್ಲಿ ನಿಮಗೆ ಒಂದು ವಜೈನಲ್ ಪ್ಲೇಸಲ್ಲಿ ನೋವಾಗೋದು, ಪೆಲ್ವಿಕ್ ಬೋನ್ ಏರಿಯಾ ಎಲ್ಲ ಪೇಯ್ನ್ ಆಗೋದು, ತೊಡೆಗಳು ನೋವೋದು, ಇದೆಲ್ಲ ಯಾಕಾಗುತ್ತೆ ಅಂದರೆ ಗರ್ಭಕೋಶ ಬಂದು ವಜೈನ ಒಳಗಡೆ ಬಂದು ಫಿಕ್ಸ್ ಆಗಿರುತ್ತೆ. ಕರೆಕ್ಟಾ? ಸೊ ಸರ್ವಿಕ್ಸ್ ಏರಿಯಾ ಅನ್ನೋದು ವಜೈನ ಒಳಗಡೆನೇ ಇರುತ್ತೆ. ಸೊ ನಮಗೆ ನಾರ್ಮಲ್ ಡೆಲಿವರಿ ಆಗಬೇಕು ಅಂದರೆ, ವಜೈನಲ್ ಬರ್ತ್ ಆಗಬೇಕು ಅಂದರೆ ಗರ್ಭ ದ್ವಾರ ಬಂದು ಒಂದು ಸುಮಾರಾಗಿ ಒಂದು 10 ಸೆಂಟಿಮೀಟರಷ್ಟು ಡಿಲೇಟ್ ಆಗಿಯೇ ಬೇಬಿ ಹೊರಗಡೆ ಬರೋದು. ಈ ಒಂದು ಸಮಯ ಬಂದು ಖಂಡಿತವಾಗ್ಲೂ ಎಲ್ಲರೂ ಇದನ್ನು ಫೀಲ್ ಮಾಡಿರ್ತೀರ. ಸೊ ವಜೈನಲ್ ಬರ್ತ್ ಅನ್ನೋವಾಗ ಗರ್ಭಕೋಶದಲ್ಲಿ ದ್ವಾರ ಓಪನ್ ಆಗಿ ವಜೈನ ಮುಖಾಂತರನೇ ಮಗು ಹೊರಗಡೆ ಬರುತ್ತೆ. ಇದು ನಾರ್ಮಲ್ ಪ್ರಾಸೆಸ್ಸು, ಇದೆಲ್ಲರಿಗೂ ಗೊತ್ತಿರೋವಂಥ ವಿಷಯ. ಇದು ಯಾಕೆ ವಜೈನ ಪೇಯ್ನ್ ಬರುತ್ತೆ ಅಂದರೆ ಗರ್ಭಕೋಶ ವಜೈನ ಪ್ಲೇಸಲ್ಲಿ ಫಿಕ್ಸ್ ಆಗಿರೋದ್ರಿಂದ ಪ್ರೆಷರು ವಜೈನ ಮೇಲೆ ಬೀಳತ್ತೆ. ಸೊ ಹಾಗಾಗಿ ನೋವು ಅನ್ನೋದು ಖಂಡಿತವಾಗ್ಲೂ ಪ್ರೈವೇಟ್ ಪಾರ್ಟಲ್ಲಿ ಇರುತ್ತೆ. ಕೆಲವರೆಲ್ಲ ಬಂದು ಬಟ್ಟೆ ಹೊಲಿಯೋದು, ಟೈಲರಿಂಗ್ ಮಾಡೋದು, ತುಂಬ ಹೊತ್ತು ಕೂತಿರೋದು, ಇದೆಲ್ಲ ಮಾಡ್ತಿರಲ್ಲ. ಸೊ ಹಾಗಾಗಿ ಪೇಯ್ನ್ ಕೂಡ ಇದ್ದೇ ಇರುತ್ತೆ. ಆದಷ್ಟು ಎಲ್ಲ ಪೊಸಿಷನಲ್ಲೂ ಸ್ವಲ್ಪ ಟೈಮನ್ನು ಬಂದು ನೀವು ಸ್ಪೆಂಡ್ ಮಾಡಿ. ಉದಾಹರಣೆಗೆ ತುಂಬ ಹೊತ್ತು ಮಲಗಿರೋದು, ತುಂಬ ಹೊತ್ತು ಕೂತಿರೋದು, ತುಂಬ ಹೊತ್ತು ಎದ್ದಿರೋದು, ಓಡಾಡೋದು, ತುಂಬ ಹೊತ್ತು ಅಂತ ಯಾವ ಪೊಸಿಷನ್ನು ಬಂದು ನೀವು ಫೀಲ್ ಮಾಡ್ಕೋಬಾರ್ದು. ಸೊ ನೀವು ಯಾವತ್ತೂ ಅಷ್ಟೇ ಸ್ವಲ್ಪ ಹೊತ್ತು ಕೂತ್ರೆ ಸ್ವಲ್ಪ ಹೊತ್ತು ಓಡಾಡಬೇಕು, ಸ್ವಲ್ಪ ಹೊತ್ತು ನಿಂತಿದ್ರೆ ಸ್ವಲ್ಪ ಹೊತ್ತು ಕೂತ್ಕೋಬೇಕು. ಸೊ ಈ ರೀತಿ ಸೊ ಒಂದೊಂದು ಪೊಸಿಷನ್ಗೂ ಮಲಗಿದ್ರೆ ಒಂಚೂರು ಓಡಾಡೋದು, ಈ ರೀತಿ ಒಂದೊಂದು ಪೊಸಿಷನ್ಗೂ ಒಂದೊಂದು ಸ್ವಲ್ಪ ಗ್ಯಾಪ್ ಬಿಟ್ಟು ನೀವು ಮಾಡೋವಾಗ ಖಂಡಿತವಾಗ್ಲೂ ನಿಮಗೆ ಈ ಪೇಯ್ನ್ ಅನ್ನೋದನ್ನ ಬಂದು ನೀವು ಕಡಿಮೆ ಮಾಡ್ಕೋಬೋದು. ಆಮೇಲೆ ಬಂದು ವಜೈನ ಪೇಯ್ನ್ ಅಂತ ಬರೋವಾಗ ಏನು ಮಾಡಬೇಕು ಅಂತಂದರೆ ಆಲ್ಮೋಸ್ಟು ಮಸಾಜ್ ಅನ್ನೋದನ್ನು ಕೊಡಿ. ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ, ಇಲ್ಲ ಅಂತಂದರೆ ಕೊಬ್ಬರಿ ಎಣ್ಣೆ ಬೆಸ್ಟು. ಸೊ ಕೊಬ್ಬರಿ ಎಣ್ಣೆ, ಒಂದು ಸ್ವಲ್ಪ ಹರಳೆಣ್ಣೆ ಮಿಕ್ಸ್ ಮಾಡಿಕೊಂಡು ಸ್ನಾನಕ್ಕೆ ಹೋಗ್ತಿರಲ್ಲ, ಸೊ ಸ್ನಾನಕ್ಕೆ ಹೋದಾಗ ಒಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ವಜೈನ ಪ್ಲೇಸಲ್ಲಿ ಸ್ವಲ್ಪ ಮಸಾಜನ್ನು ಕೊಡಿ. ಸೊ ಈ ಮಸಾಜ್ ಕೊಡೋದ್ರಿಂದ ಊತ, ಸ್ವೆಲ್ಲಿಂಗು ಈ ರೀತಿ ಏನಾದರೂ ಇದ್ದರೆ ಅದು ಕಡಿಮೆ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ಸ್ ಬಂದು ಚೆನ್ನಾಗಿರುತ್ತೆ. ಬಿಸಿನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ಸೊ ಬಿಸಿನೀರಲ್ಲಿ ಡಿಪ್ ಮಾಡೋದು, ವಾಶ್ ಮಾಡೋದು ತುಂಬಾ ಮುಖ್ಯ. ಈಗ ಬಂದು ನೀವು ನಿಮ್ಮ ಮನೇಲಿ ಬಾತ್ ಟಬ್ ಇದೆ ಅಂತಂದರೆ ನಿಮ್ಗೆ ಹಿತವಾದಂಥ ಬಿಸಿನೀರನ್ನು ಬಿಟ್ಕೊಂಡು ಅದರಲ್ಲಿ ಆರಾಮಾಗಿ ಸ್ವಲ್ಪ ಹೊತ್ತು ಕೂತಿರೋದು, ಒಂದು ಸ್ವಲ್ಪ ಹೊತ್ತು ಹೊರಗ್ದಂಗೆ ಕೂತ್ಕೊಳೋದು, ಈ ರೀತಿ ಮಾಡ್ಕೋಬೋದು. ಇಲ್ಲಾಂದರೆ ದೊಡ್ಡ ಟಬ್ ಇದೆ, ನನ್ನ ಕೈಲಿ ಕೂತ್ಕೊಳ್ಳೋಕ್ಕಾಗುತ್ತೆ ಅನ್ನೋರು ಬಂದು ಬಿಸಿನೀರು ಮಾಡಿಕೊಂಡು ಅದರಲ್ಲಿ ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ಕುತ್ಕೊಳ್ಳಿ. ನಿಮ್ಮ ವಜೈನ ಪ್ಲೇಸ್ ಬಂದು ಆ ಒಂದು ಬಕೆಟ್ ನೀರಲ್ಲಿ ಡಿಪ್ ಆಗಬೇಕು. ಅವಾಗೇನಾಗುತ್ತೆ ಅಂದರೆ ನೋವು ಅನ್ನೋದು ಒಂದು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ. ಸೊ ಮಗುವಿನ ತೂಕ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗ್ತಾ ಪ್ರೆಷರ್ ಕೂಡ ನಿಮಗೆ ಡೌನ್ ಪ್ಲೇಸಲ್ಲಿ ಇರೋದ್ರಿಂದ ನಿಮಗೆ ಆ ಒಂದು ಪ್ರೈವೇಟ್ ಏರಿಯಾ ಅನ್ನೋದು ಸ್ವಲ್ಪ ಊತ ಬಂದಂಗೆ, ಸ್ವಲ್ಪ ನೋವಾದಂಗೆ, ಒಂಥರ ಎಳ್ದಂಗೆ ಫೀಲು ಖಂಡಿತವಾಗ್ಲೂ ಆಗುತ್ತೆ. ಇದು ಏನು ತೊಂದರೆ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಬಿಸಿನೀರಲ್ಲಿ ವಾಶ್ ಮಾಡ್ಕೊಳ್ಳಿ, ಚೆನ್ನಾಗಿ ಒಳ್ಳೆ ಬಿಸಿನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ಸೊಂಟದ ಭಾಗಕ್ಕೆ ಬಿಸಿನೀರು ಹಾಕ್ಕೊಳ್ಳಿ. ತುಂಬ ಹೊತ್ತು ಕೂತಿದ್ದು ಕೆಲಸ ಮಾಡೋರಾದರೆ ಆಗಾಗ ಗ್ಯಾಪ್ ಕೊಟ್ಟು ಓಡಾಡಿ. ಚೆನ್ನಾಗಿ ನೀರು ಕುಡೀರಿ. ಸೊ ಚೆನ್ನಾಗಿ ನೀರು, ಮಜ್ಜಿಗೆ, ಚೆನ್ನಾಗಿ ನೀರನ್ನು ಕುಡಿಯುವಾಗ ನಿಮಗೆ ಆ ನೋವು ಅನ್ನೋದು ಒಂದು ಸ್ವಲ್ಪ ಮಟ್ಟಿಗೆ ತಡೆಯೋದಕ್ಕೆ ಎನರ್ಜಿ ಸಿಗುತ್ತೆ. ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ಸ್ ಕೂಡ ಚೆನ್ನಾಗಿರುತ್ತೆ. ಸೊ ಮಸಾಜ್ ಮಾಡ್ಕೊಳ್ಳೋದು, ಬಿಸಿನೀರಲ್ಲಿ ಡಿಪ್ ಮಾಡೋದು ಮತ್ತು ಬಿಸಿನೀರನ್ನು ಚೆನ್ನಾಗಿ ಹಾಕ್ಕೊಂಡು ವಾಶ್ ಮಾಡ್ಕೊಳ್ಳೋದೇ ಇದಕ್ಕೆ ದಾರಿ. ಅದು ಬಿಟ್ಟು ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ. ಯಾಕಂದರೆ ಈ ನೋವು ನಿಮಗೆ ನಾರ್ಮಲಾಗೆ ನ್ಯಾಚುರಲಾಗೆ ಬರ್ತಾ ಇರುತ್ತೆ. ಯಾಕಂದರೆ ಹೊಟ್ಟೆಯಲ್ಲಿ ಮಗು ಚೆನ್ನಾಗಿ ಬೆಳೆದಿರೋ ಕಾರಣದಿಂದ ಆ ತೂಕ ಗರ್ಭಕೋಶದ ದ್ವಾರದ ಹತ್ರ ಇರುತ್ತೆ. ಮತ್ತು ಆ ತೂಕದ ಒಂದು ಗರ್ಭಕೋಶ ದ್ವಾರ ಅಂತ ಬಂದಾಗ ವಜೈನಲ್ ಪ್ಲೇಸ್ ಒಂದು ಸ್ವಲ್ಪ ದೂರ ಸ್ವಲ್ಪ ಮಟ್ಟಿಗೆ ದೂರ ಇರುತ್ತೆ. ಅಲ್ಲಿ ಪ್ರೆಷರ್ ಬೀಳೋದಕ್ಕೆ ಸಾಧ್ಯ. ಸೊ ಇದು ಫುಲ್ಲಿ ಕಾಮನ್, ಭಯ ಪಡುವಂಥ ಅವಶ್ಯಕತೆ ಇಲ್ಲ. ತೀರಾ ಇದ್ದಾಗ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್.